ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಒಬ್ಬರೇ ಇರಲಿಲ್ಲ, ಗಂಡ ಹೆಂಡತಿ ಇಬ್ಬರೂ ಇದ್ದರು. ಬೆಳಗ್ಗೆ ನೋಡೋದ್ರೊಳಗಡೆ ಇವ್ರು ರೂಮಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಅದು ಅಂದರೆ ಯಾರಿದ್ರು ಮನೆಯಲ್ಲಿ, ಏನು ಎತ್ತ, ಅದ್ರ ಬಗ್ಗೆ ಏನಾದರೂ ನೀವೇನಾದರೂ ಸರ್ ಏನು ಅದ್ರ ಬಗ್ಗೆ ಇಲ್ಲ, ಯಾಕೆಂದರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಹೇಳಿರೋ ಇದ್ರ ಪ್ರಕಾರ ಅವರಲ್ಲಿ ಸ್ಟೇಷನಲ್ಲಿ ಒಂದು ರಿಜಿಸ್ಟರ್ ಮಾಡಿಸಿ ಈ ಥರ ಆಗಿದೆ ಅನ್ನೋದನ್ನ ರಿಜಿಸ್ಟರ್ ಮಾಡಿಸಿ ಬಾಡಿ PM ಮುಗಿಸ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ಅಂತ. ಬಟ್ ಈ ಥರದ್ದು ಇನ್ ಕೇಸ್ ಎಲ್ಲರೂ ಓಡಾಡ್ತಾ ಇದ್ರು ಗೊತ್ತಿಲ್ಲ, ಅದು ಆ ಥರದ್ದು ಏನೂ ಇಲ್ಲ ಆ್ಯಕ್ಚುಲಿ. ಅದು ನೆಕ್ಸ್ಟ್ ಅವ್ರ ಕಡೆಯಿಂದನೇ ಅಫಿಷಿಯಲ್ ಆಗಿ ಏನಾರು, ಯಾಕೆಂದರೆ ಅದು 4 ಗೋಡೆ ಮಧ್ಯದಲ್ಲೇ ಇರೋ ಥರ ವಿಷಯ ಇದೆ. ಹೊರಗಡೆ ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿತ್ತು, ಅವರಷ್ಟು ಸ್ಟ್ರಾಂಗ್ ಅಂತ ಗೊತ್ತಿತ್ತು, ಈ ಥರ ಇತ್ತು. ಸೊ ಇದೇನೇ ಇದ್ರೂ ಅವ್ರ ಫ್ಯಾಮಿಲಿ ಕಡೆಯಿಂದ ಬಂದ ಮೇಲೇ ಇದು ಏನೇ ನಂಬೋದು ಅಂತ ಅನ್ಸುತ್ತೆ. ಕೊನೆಯದಾಗ ಅವ್ರು ಇನ್ಸ್ಟಾ ಅಕೌಂಟ್ ತೆಗೆದು ನೋಡಿದ್ರು ನಿಮ್ಮ ಸಿನಿಮಾ ಪೋಸ್ಟ್ರೇ ಇದೆ. ಕೊನೆಯದಾಗ ಶೇರ್ ಮಾಡಿದ್ದು ಅವ್ರದ್ದು ನಿಮ್ಮದು ಕೊಲಾಬ್ ಒಂದು ಪೋಸ್ಟು ಫಸ್ಟ್ ಶೋ ಸಿನಿಮಾದಾಗಿದೆ. ಸೊ ಕೊನೆ ಬಾರಿ ಮಾತಾಡಿದ್ರಿ ಅಂತಲೇ ಹೇಳಿದ್ರೆ, ಲಾಸ್ಟ್ ಟೈಮ್ ಮಾತಾಡಿದ್ದು ಏನು, ಹೆಂಗಿದ್ರು ಅವಾಗ ಸಿಚುವೇಶನ್ಸ್ ಎಲ್ಲ ಹೆಂಗಿತ್ತು, ಅವ್ರಿಗೆ ಖುಷಿಯಾಗಿ ಮಾತಾಡಿದ್ರೆ ಹೆಂಗೆ? ಸರ್ ಅವ್ರು ನಮ್ಮನ್ನೆಲ್ಲ, ಈಗ ನಾನು ಮತ್ತು ದಯಾನಂದ್ ಅಂತ ಒಬ್ಬ ಇದ್ದಾನೆ ನಮ್ಮ ಟೀಮೇ, ಅವನು ಸುಮಾರು ನ್ಯಾಷನಲ್ ಅವಾರ್ಡ್ ಫಿಲ್ಮ್ಸ್ಗೆಲ್ಲ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾನೆ. ಅದೇ ನಮ್ಮ ಟೀಮೇ, ನಮ್ಮ ಅಮರ್ ಫಿಲ್ಮ್ ಟೈಮು. ಅವನು ಶ್ರೀಹರಿ ನಾನು ಎಲ್ಲ ಅವ್ರಿಗೊಂಥರ ತೀರಾ ಗೊತ್ತಿರೋ ಬ್ರದರ್ಸ್ ಥರ ಇತ್ತಲ್ಲ. ಸೊ ನಮಗೆಲ್ಲ ಸಪೋರ್ಟಿವ್ ಆಗಿತ್ತು ಸರ್. ಅಂದರೆ ಈ ಕ್ಯಾರೆಕ್ಟರ್ ಹೇಳಿದ್ನಲ್ಲ, ಅವ್ರಿಗೆ ಒಂದು ಚಿಕ್ಕದೊಂದು ಫೋಟೋ ತೆಗೆದು ಕಳಿಸಿದೆ ಅಷ್ಟೇ. ಅವ್ರು ಅದನ್ನು ಫುಲ್ಲು ಖುಷಿಯಾಗಿ ಇದು ಮಾಡಿ, ಆಮೇಲೆ ಆ ಪೋಸ್ಟರ್ ರಿಲೀಸ್ ಮಾಡಿದ್ದೀನಿ ನಾನು. ಅವ್ರು ನೀಟಾಗಿ ಅದೇ ಹೇಳಿದ್ರು, ಯಾವಾಗ ಪ್ಲ್ಯಾನು ಏನು ಎತ್ತ ಅಂದಾಗ ಹಿಂಗೆ ಅಂತ ಅಂದಾಗ, ಓಕೆ ನನಗೆ 1 ವಾರ ಮುಂಚೆ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಅವ್ರಿಗೆ ಓನ್ ಇಂಟ್ರೆಸ್ಟ್ ಇತ್ತದು, ಯಾಕೆಂದರೆ ಹೇಳಿದ್ನಲ್ಲ, ಅವ್ರು ನಮ್ದು ಯಾವುದ್ರಲ್ಲೂ ಮಾಡೇ ಇರಲಿಲ್ಲ ಇಲ್ಲಿವರೆಗೂ, ಇಷ್ಟೆಲ್ಲ ಟೀಮಲ್ಲಿ ಇದ್ರು. ಬಟ್ ಎಲ್ಲಾದ್ರಲ್ಲೂ ಮುಹೂರ್ತಗಳಿಗೆ ಬರೋರು ಆ ಥರ ವಿಶ್ ಮಾಡ್ತಾಯಿದ್ರು. ಇದು ನಮ್ಮ ಜೊತೇಲಿ ಕೆಲಸ ಮಾಡಿದ್ವಿ, ಜೊತೇಲಿ ಅದನ್ನ ನೋಡೋಣ ಅಂದ್ಕೊಂಡಿದ್ವಿ. ಅದು ತೀರಾ ಬೇಜಾರಾಗೋಯ್ತು. ಆಗಿತ್ತು ಸರ್ ಅದು. ಆಮೇಲೆ ಏನಂದರೆ, ಆಮೇಲೆ ನಿಜವಾಗ್ಲೂ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇವಾಗಿನ ಪ್ರೆಷರ್ಗಳು, ವರ್ಕ್ ಟೆನ್ಷನ್ಗಳು, ಈ ಥರ ಇವತ್ತಿನ ಲೈಫು ಇದರಲ್ಲಿ ಹೊರಗಡೆ ಎಲ್ಲರೂ ಚೆನ್ನಾಗೇ ಹ್ಯಾಪಿಯಾಗೇ ಇರ್ತಾರೆ, ಅದು ಹಂಗೆ ಇರುತ್ತೆ. ಒಳಗಡೆ ಏನೇನಿರುತ್ತೋ ಸೀರಿಯಸ್ಲಿ ಅದು ಹತ್ರದವ್ರಿಗೆ ಫೈಂಡ್ ಔಟ್ ಆಗಬೇಕೋ, ಅಥವಾ ಇವ್ರು ಅದನ್ನು ಹತ್ರದವ್ರಿಗೆ ಯಾರಿಗತ್ರನಾದ್ರೂ ಹೇಳ್ಕೊಬೇಕೋ, ಅದು ಎಕ್ಸ್ಚೇಂಜ್ ಆಗಬೇಕು. ಯಾಕೆಂದರೆ ಇದು ಒಳಗಡೆ ಒಬ್ಬ ಮನುಷ್ಯನ ಒಳಗಡೆ ಆಗೋ ಥರದ ವಿಷಯ. ಇದು ಕಣ್ಮುಂದೆ ಎಕ್ಸಾಂಪಲ್ಲು ತೀರಾ ಲಾಸ್ ಅದು. ಯಾಕೆಂದರೆ ಅವ್ರು ಈಗ ನಮ್ಗೆ ಗೊತ್ತು ಅನ್ನೋವಂಥವ್ರು ಯಾರ್ಯಾರು ಇರ್ತಾರಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅದೇ ಈ ಥರ ಇದೆ ಸರ್. ಲಾಸ್ಟ್ ಮೆಸೇಜ್ ಏನು ಅವರು ಮಾಡಿದ್ದು, ಏನು ಹೇಳಿದ್ರು? ಅದೇ ಆಲ್ ದ ಬೆಸ್ಟ್. ಇದಕ್ಕೆ ಎಕ್ಸಾಂಪಲ್ ಅವತ್ತು ಇದನ್ನು ಕಳಿಸಿದಾಗ ಸ್ಟುಡಿಯೋದಲ್ಲಿ ಅವ್ರದ್ದೊಂದು ಲಾಸ್ಟ್ ಏನೋ ಒಂದು ಮಾತಿತ್ತು. ಆ್ಯಕ್ಚುಲಿ ಒಂದು ಹೀರೋಯಿನ್ ಬಗ್ಗೆ ಥರದ್ದೇ ಒಂದು ವಿಷಯ ಅದು, ಅವ್ರು ಆ್ಯಕ್ಟ್ ಮಾಡಿರೋದು. ಅದ್ರಲ್ಲಿ ಒಂದು ಮಾತಿತ್ತು, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹೀರೋಯಿನ್ ಆಗೋಕ್ಕೆ. ಆ ಥರದ್ದು ನಮ್ದೇನೋ ಒಂದು ಫ್ರೆಂಡ್ಲಿಯಾಗಿ ಅವ್ರಿಗೊಂದು ಹೇಳಿದ್ದು. ಅವ್ರು ಅದು ಖುಷಿಯಾಗಿ ಅದನ್ನ ಸ್ಟೇಟಸ್ಗೆಲ್ಲ ಹಾಕೊಂಡಿದ್ರು. ಅದೇ ತೀರಾ ಕಣ್ಣಿಗೆ ಕಟ್ದಂಗೆ ಐತೆ ಎಲ್ಲ. ಈಗ ಮೊನ್ನೆ ಆಗಿದ್ದು ತೀರಾ ಬೇಜಾರಾಗೋ ವಿಷಯ ಸರ್. ಅದೇ ಅಂದರೆ ಇದು ATM ಫಿಲಮಿಂದ ಪರಿಚಯ. ಅದಾದಮೇಲೆ ನೀವು ಅವ್ರು ವರ್ಕ್ ಮಾಡಿದ್ದು ಫಸ್ಟ್ ಶೋಗೆ. ಅದ್ರ ಮಿಡ್ಲಲ್ಲಿ ಯಾವುದು ಫಿಲಮಲ್ಲಿ ನೀವು ಆ್ಯಕ್ಟ್ ಮಾಡಿದ್ದು ಆ ಥರದ್ದೇನು ಇರಲಿಲ್ಲ? ಇಲ್ಲ, ನಮ್ಮದೇ ಈ ಜಾಕ್ಪಾಟ್ ಅಂತ ಒಂದು ಫಿಲಮ್ ನಮ್ಮ ಟೀಮ್ದೇನೆ. ಸೊ ಅದರಲ್ಲೂ ವರ್ಕ್ ಮಾಡಿದ್ರು. ಅದ್ರಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಥರ. ಇನ್ ಬಿಟ್ವೀನ್ ಅವರು ಅದೇ ಸೀರಿಯಲಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆದರು. ಬ್ರಹ್ಮಗಂಟು ಸೀರಿಯಲ್ ಬಂತಲ್ಲ, ಅದ್ರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ತುಂಬ ಫೇಮಸ್ ಆದರು. ಅದು ಹಂಗಂಗೆ ಸೀರಿಯಲ್ಗಳಲ್ಲಿ ಸ್ವಲ್ಪ ದೊಡ್ಡ ಪಾತ್ರಗಳು ಮಾಡ್ತಾಯಿದ್ರು. ಇನ್ ಬಿಟ್ವೀನ್ ಅದೇ ಈ ಮದುವೆಗಳು, ಎಕ್ಸಾಂಪಲ್ ಈಗ ನಮ್ಮ ಶ್ರೀಹರಿ ಮದುವೆ, ಈ ಥರ ಟೈಮ್ಗಳಲ್ಲಿ ಮೀಟ್ ಆಗಿದ್ವಿ. ಅವ್ರ ಮದುವೆಗೆ ಏನಾದರೂ ನೀವು ಹೋಗಿದ್ರಾ ಅಥವಾ ಹಿಂಗೆ? ಇಲ್ಲ ಸರ್, ಆ ಟೈಮಲ್ಲಿ ಗೊತ್ತಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಂದು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಇದ್ದಿದ್ದರಿಂದ ಅದಾಗಿದೆ ಗೊತ್ತಿರಲಿಲ್ಲ ನನಗೆ. ಅದಾಗ ಒಂದು 2-3 ದಿನಕ್ಕೆ ಹಿಂಗೆ ಅಂತ ಗೊತ್ತಾಯಿತು. ವಿಶ್ ಮಾಡಿ ಇದು ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ಬಂದ್ರಲ್ಲ, ಅದಾದ್ಮೇಲೆ 3-4 ಮಂತ್ಸ್ ಆದಮೇಲೆ ಡಬ್ಬಿಂಗಿಗೆ ಬಂದರು. ಅವಾಗ ನೀಟಾಗಿ ಮಾತಾಡಿಸಿ ವಿಶ್ ಮಾಡಿ ಇದು ಮಾಡಿದ್ವಿ.